ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಹೋಪ್ ನೀವೆಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತ ಈ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವತ್ತು ಬಂದು ಪಾರ್ಟ್ 2 ವಿಡಿಯೋ ಆಗಿರುತ್ತೆ ಫ್ರೆಂಡ್ಸ್, ವರಮಹಾಲಕ್ಷ್ಮಿ ಹಬ್ಬದ್ದು. ಸೊ ಪಾರ್ಟ್ 1 ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾನು ತೋರಿಸಿರೋದೆಲ್ಲನೂ ಕೂಡ ಕ್ಲೀನಿಂಗು ಪ್ಲಸ್ ಸಮಥಿಂಗ್ ನ್ಯೂ ಅಂತ ತೋರಿಸಿದ್ದೀನಿ. ಸೊ ಈ ವ್ಲಾಗಲ್ಲಿ ಕಂಪ್ಲೀಟ್ ಆ ದಿನ ಏನೇನು ನಡೀತು ನನ್ನ ಲೈಫಲ್ಲಿ ಅಂತ ನಾನು ತೋರಿಸ್ತಾ ಹೋಗಿದ್ದೀನಿ. ಸೊ ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅಂದಾಗೆ ಎಲ್ಲರಿಗೂ ವರಮಹಾಲಕ್ಷ್ಮಿಯ ಹಾರ್ದಿಕ ಶುಭಾಶಯಗಳು. ಸೊ ನಾನು ಈ ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಂತ ಅನಿಸುತ್ತೆ. ಸೊ ಏನು ಮಾಡೋಕ್ಕಾಗಲ್ಲ, ನನಗೆ ಟೈಮ್ ಇರೋದೇ ಆವಾಗ. ಸೊ ಇವಾಗ ನಾನು ವಸ್ತು ಪೂಜೆ ಮಾಡ್ಕೊಂಬಿಡ್ತಾ ಇದ್ದೀನಿ. ಅದಾದಮೇಲೆ ಮನೆ ದೇವ್ರ ಪೂಜೆ ಮಾಡ್ಕೊತೀನಿ. ಅದಾದಮೇಲೆ ವರಮಹಾಲಕ್ಷ್ಮಿ ಪೂಜೆನ ಮಾಡ್ಕೊತಾ ಹೋಗ್ತೀನಿ. ನಾನು ಮುಂಚೆನೇ ಡ್ರೇಪ್ ಎಲ್ಲ ಮಾಡಿಟ್ಕೊಂಡಿದ್ದೆ ಕಳ್ಸೋಕ್ಕೆ ಅನ್ನೋದು ಗೊತ್ತು. ಸೊ ಮುಖವಾಡ ಅಲಂಕಾರ ಒಂದು ಮಾಡಿರಲಿಲ್ಲ. ಸೊ ಅದಕ್ಕೋಸ್ಕರ ಇವಾಗ ಬೆಳಿಗ್ಗೆ ಮುಖವಾಡ ಅಲಂಕಾರ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಸೊ ಮಾಡ್ಕೊಂಡಿದ್ದಾಗಿದೆ. ಇವಾಗ ಕಳಸ ಪ್ರತಿಷ್ಠಾಪನೆ ಮಾಡೋದಕ್ಕೆ ನೀರು ಹಾಕಿ, ಅಂದರೆ ನೀರಿನ ಸೆನ್ಸ್ ಗಂಗೆ ಪೂಜೆ ಮಾಡಿ ನೀರು ಹಾಕಿ ವಿಡದೆಲೆ ಇಟ್ಟು ಆಮೇಲೆ ಅಲಂಕಾರಗಳು ಮಾಡ್ಕೊತಾ ಇದ್ದೀನಿ. ಸೊ ಒಂದೊಂದಾಗಿ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. ಲಕ್ಷ್ಮೀ ಪೂಜೆ ಮಾಡೋಕ್ಕೆ ಮುಂಚೆ ಗಣೇಶನ ಪೂಜೆ ಮಾಡ್ಕೊಂಡ್ಬಿಡ್ತಾ ಇದ್ದೀನಿ. ಗಣೇಶ ವಿಗ್ರಹ ಕೂಡ ಇಟ್ಕೊತಾ ಇದ್ದೀನಿ. महाकाय सूर्यकोटि समप्रभा निर्विघ्नं कुरु मे देव सर्वकार्येषु सर्वदा गंगे च मुने चैव गोदावरी सरस्वती नर्मदे सिंधु कावेरी जलस्मिन् सन्निधं कुरु. ಗುರುಗಳ ಪೂಜೆ, ಗಂಗೆ ಪೂಜೆ, ವಿಘ್ನ ವಿನಾಶಕಂ ಪೂಜೆ ಎಲ್ಲ ಮಾಡ್ಕೊಂಬಿಟ್ಟು ಒಂದ್ಸಲಿ ಊದ್ಗಡ್ಡೆ ಬೆಳಗ್ಗೆ ಅದಾದಮೇಲೆ ದೇವಿ ಸ್ತೋತ್ರಗಳಿದಾವಲ್ಲ, ದೇವಿ ಸ್ತೋತ್ರ ಅಂದರೆ ವರಮಹಾಲಕ್ಷ್ಮಿದು ಯಾವ ರೀತಿ ಪೂಜೆ ಮಾಡೋದು ಅಂತ ಒಂದು ಬುಕ್ ಇರುತ್ತಲ್ಲ. ಸೊ ಆ ಬುಕ್ಕಲ್ಲಿ ನಾನು ನೋಡಿಕೊಂಡು ಎಲ್ಲ ಪೂಜೆ ಮಾಡಿದ್ದೀನಿ ಫ್ರೆಂಡ್ಸ್. ನನಗೆ ಎಷ್ಟಾಗುತ್ತೋ ಅಷ್ಟು ಪೂಜೆ ಮಾಡಿದ್ದೀನಿ. ಸೊ ಇದೊಂದು ಸಿಂಪಲ್ ಪೂಜೆ ಅಂತಲೇ ಹೇಳ್ಬೋದು.
ಸಂಜೆ ಒಂದು 5 o'clock ಆಗಿದೆ ಫ್ರೆಂಡ್ಸ್. ಈಗಲೇ ನಾನು ಮನೆ ದೇವ್ರ ಪೂಜೆ ಮತ್ತು ದೇವಿ ಪೂಜೆ ಮಾಡಿಕೊಂಡು ಕುಂಕುಮಕ್ಕೆ ಕರಿಯೋಕ್ಕೆ ಅಂತ ಹೋಗ್ತಾ ಇದ್ದೀನಿ. ಸೊ ಅದಕ್ಕೆ ಮುಂಚೆ ನಮ್ಮ ಅಜ್ಜಿ ಮನೆಗೆ ಹೋಗಿ ಕುಂಕುಮ ಇಟ್ಕೊಂಬಂದು ಅದಾದಮೇಲೆ ನಮ್ಮ ಮನೆಗೆ ಹೋಗ್ತೀನಿ. ಸೊ ಇವಾಗ ಮನೆ ದೇವ್ರ ಪೂಜೆ ಆಯಿತು. ನಾನು ದೇವಿಗೆ ದೀಪ ಹಚ್ಬಿಟ್ಟು ಅದಕ್ಕೂ ಕೂಡ ಅಂದರೆ ದೇವಿಗೂ ಕೂಡ ಪೂಜೆ ಮಾಡ್ತಾಯಿದ್ದೀನಿ. ಅಂದಾಗೆ ಈ ಲೆಹೆಂಗಾದ ಲಿಂಕು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ. ಯಾರಿಗಾರು ಬೇಕು ಅಂದರೆ ಖಂಡಿತವಾಗ್ಲೂ ಹೋಗಿ ಬೈ ಮಾಡ್ಬೋದು. ಇದು ನಾನಿವಾಗ ಹೋಗಿರೋದು ನಮ್ಮ ಗಗನವ್ರ ಮನೆಗೆ. ನಮ್ಮ ಲೇಖ ನಮ್ಮ ಮೆಹಂದಿ ಬಿಡಿಸ್ತಾ ಇದ್ದಾರೆ. ಯಾರಿಗಾರು ಬೇಕಂದ್ರೆ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ, ಓಕೆನಾ? ನೀವು ಅಮ್ಮಂಗೂ ಫೋನ್ ಮಾಡಿದ್ದೆ. ರೆಡಿ ಆಗ್ಬೇಕು ಇವಾಗ ಅಲ್ಲಿವರೆಗೂ ನೀವು ಹಂಗೆ ಇರಬೇಕು, ಇಲ್ಲೇ ಇರಬೇಕು. ಅಯ್ಯ ಅಲ್ಲಿ ಮನೆ ಹತ್ರ ಇವ್ರು ಬರ್ತಾರೆ, ನಾನೊಂದು 10 ನಿಮಿಷದಲ್ಲಿ ಬಂದ್ಬಿಡ್ತೀನಿ ಅಂತ ಬಂದೆ. ಇದು ನಮ್ಮ ಅಜ್ಜಿ ಮನೆಯಲ್ಲಿ ಕೂರಿಸಿರೋಂಥ ವರಮಹಾಲಕ್ಷ್ಮಿ ಮತ್ತು ಇವರು ನಮ್ಮ ಅಜ್ಜಿ. ಕಾಸು ಮೈಲ್ ಕುಡಿಕಿರೋದಲ್ಲ. ಯಾವುದು? ಓ ಮೈ ಗಾಡ್, ಅಷ್ಟೊಂದಾ? ಅಪ್ಪ ಬೆಳಗ್ಗೆ ಹಚ್ಕೊಟ್ರೆ ಹುಂಡಿಗ ಕುಡಿಕೊಳ್ಳೋದು. ಹೌದಾ? ನಮ್ದು ಲಕ್ಷ್ಮಿ ನೋಡ್ದ ಏನ್ರಲ್ಲಿ? ನೀನ ಫಸ್ಟ್ ನೋಡಿರೋದು, ಅದಕ್ಕೆ ಕೇಳಿದೆ. ಮತ್ತೆ ನಮ್ಮ ಮನೆಗೆ ಬಂದ್ವಿ ವಾಪಸ್ಸು. ಸೊ ಇವಳು ಆಟ ಆಡ್ತಾ ಇದ್ಲು, ಅದನ್ನು ಅವಳು ಗೊತ್ತಿಲ್ದಂಗೆ ಕ್ಯಾಪ್ಚರ್ ಮಾಡಿದ್ದೀನಿ. ಮತ್ತು ಇಲ್ಲಿ ನಮ್ಮ ಅಕ್ಕಪಕ್ಕದವ್ರ ಮನೆಗೆಲ್ಲ ಹೋಗಿ ಕುಂಕುಮ ತೊಗೊಳಕ್ಕೆ ಹೋಗಿದ್ವಿ. ಸೊ ಒಂದೊಂದಾಗಿ ಕ್ಯಾಪ್ಚರ್ ಮಾಡಿದ್ದೀನಿ ಲಕ್ಷ್ಮೀ ದೇವ್ರುಗಳ್ನ. ಸೊ ನೀವು ಕೂಡ ನೋಡ್ಬೋದು. ಇದು ಫಸ್ಟ್ ಬಂದು ಋತು ಅವ್ರ ಮನೆ. ಸ್ವಲ್ಪ ದೂರದಿಂದ ಮಾಡಿ, ಡ್ರೆಸ್ಸು ಕದ್ದಿ ಹಾಗೆ. ನೀವು ಬರ್ತೀರಾ ನೋಡಿ, ಆಯ್ತಾ? ಇದು ಬಂದು 2ನೇ ಮನೆ. ಮಾತಾಡೋಳು ಎಲ್ಲ ಮಾಡೋಳು. ಇದು ಬಂದು 3ನೇ ಮನೆ. ಸೀರೆನಾ? ಓ ಹೌದಾ? ಇದು ಬಂದು 4ನೇ ಮನೆ. ಇದು ಬಂದು 5ನೇ ಮನೆ.
ಸೊ ಇವಾಗ ನಮ್ಮ ಮನೆಗೆ ಬಂದಿರೋರನ್ನ ನಾನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ. ಸೊ ಇವರು ಕೂಡ ನಮ್ಮ ಮನೆಗೆ ಬಂದಿದ್ರು. ಯಾವ ಸತಿನೂ ಕೊಟ್ಟಿಲ್ಲ ತೋಟ ಇಟ್ಕೊಂಡು ನಾವು ಬೆಂಗಳೂರಲ್ಲೆಲ್ಲ ಸೊ ಕುಂಕುಮ ಎಲ್ಲ ಇಟ್ಕೊಂಡು ಹೋದ್ಮೇಲೆ ನಾವು ಕೂಡ ಎಲ್ಲ ಊಟ ಮಾಡಿಬಿಟ್ಟು ಲಾಸ್ಟಿಗೆ ಪೂಜೆ ಮಾಡಿ ಕದಲಿಸ್ತಾ ಇದ್ದೀನಿ. ಸೊ ಈಗ ಕೊನೆಯದಾಗಿ ಪೂಜೆ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಜನ 3 ದಿನ 5 ದಿನ ಆ ಥರ ಎಲ್ಲ ಇಡ್ತಾರೆ. ಸೊ ನಮ್ಮ ಕೈಲ್ಲ ಮೇಂಟೈನ್ ಮಾಡೋಕ್ಕಾಗಲ್ಲ. ಸೊ ಅದರಿಂದ ನಾನು ಒಂದೇ ದಿನ ಇಟ್ಬಿಟ್ಟು ಆಗಲೇ ಕದಲಿಸ್ತೀನಿ. ಬೆಳಗುವ ಆದಿಶಕ್ತಿಗೆ ಆರತಿ ಬೆಳಗುವ ಲೋಕ ಮಾತೆಗೆ ಆರತಿ ಬೆಳಗುವ ಅನ್ನದಾತೆಗೆ ಹರತಿ